ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲರ್ನ್ 1000 ವರ್ಡ್ಸ್ ವಿತ್ ಮೀ ಟ್ರಾನ್ಸ್ಲೇಷನ್ ಪೇಪರ್, ಕರ್ನಾಟಕ ಜುಡಿಷಿಯರಿ ಮೇನ್ಸ್ ಎಕ್ಸಾಮ್ಸ್ ಟ್ರಾನ್ಸ್ಲೇಷನ್ ಪೇಪರ್ ಏನಿದೆ ಅದಕ್ಕೆ ಬೇಕಾಗುವಂತಹ 1000 ವರ್ಡ್ಸ್ನ ಲಿಸ್ಟ್ನ ಒಂದು ಸೀರೀಸನ್ನು 10 ಭಾಗಗಳಾಗಿ ನಾನು ಆಲ್ರೆಡಿ 2021 ಇಸ್ವಿಗೆ ಮಾಡಿದ್ದೆ. ಸೊ ಇದು ಅದೇ ಒಂದು ಸೀರೀಸ್ ಸೆಕೆಂಡ್ ಭಾಗ ಅಂತ ಹೇಳ್ಬೋದು, ಸೀರೀಸ್ 2 ಅಂತ. ಸೊ ಇನ್ನೂ ಎಕ್ಸ್ಟ್ರಾ 1000 ವರ್ಡ್ಸ್ಗಳ ಲಿಸ್ಟ್ ಅದನ್ನು ನಾನು ಈ ವಿಡಿಯೋ ಸೀರೀಸಲ್ಲಿ ಮಾಡ್ತಿದ್ದೇನೆ. ಸೊ ಪ್ರತಿ ವಿಡಿಯೋದಲ್ಲಿ 100 ಶಬ್ದಗಳ ಒಂದು ಲಿಸ್ಟ್ ಅಂತ ಕೊಡ್ತಾ ಇದ್ದೇನೆ. ಸೊ ಕೆಲವೊಂದು ವರ್ಡ್ಸ್ಗಳು ರಿಪೀಟ್ ಆಗ್ಬೋದು, ಆದರೂ ಸ್ಟಿಲ್ ಯಾವುದು ನನಗೆ ಅವಶ್ಯಕ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಅದನ್ನು ಎಲ್ಲ ಲಿಸ್ಟ್ ಮಾಡಿ ಕೊಡ್ತಿದ್ದೇನೆ. ಸೊ ಪ್ರತಿದಿನ ನಿಮ್ಮ ಎಕ್ಸಾಮ್ ಆಗೋ ತನಕ ಈ ಒಂದು 10 ವಿಡಿಯೋಗಳ ಒಂದು ಪೋರ್ಷನ್ ಏನಿದೆ ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಆ ಟೇಬಲ್ ಕೊಡ್ತಿದ್ದೇನೆ. ಪ್ರತಿ ಸ್ಲೈಡಲ್ಲೂ 10 ಸ್ಲೈಡ್ ಇದಿದೆ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಓಕೆ, ಅಭಿಯೋಜನೆಯನ್ನು ಆಧರಿಸಿರುತ್ತಾರೆ, ದ ಪ್ರಾಸಿಕ್ಯೂಷನ್ ಹ್ಯಾಸ್ ರಿಲೈಡ್ ಅಪಾನ್ ಅಂತ. ಆರೋಪಿಯ ವಿರುದ್ಧ ಅಪರಾಧವನ್ನು ಸಾಬೀತುಪಡಿಸಲು, ಸೊ ಟು ಪ್ರೂವ್ ದಿ ಅಫೆನ್ಸ್ ಆಫ್ ದಿ ಅಕ್ಯೂಸ್ಡ್ ಅಥವಾ ಟು ಪ್ರೂವ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ ಅಂತಲೂ ಆಗತ್ತೆ. ಆರೋಪಿಯ ಹಾಜರಾತಿ ಅಂದರೆ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್. ವಿವರಿಸಲು ವಿಫಲ, ಫೇಲಿಂಗ್ ಟು ಎಕ್ಸ್ಪ್ಲೇನ್. ಮೃತರು ಅನುಭವಿಸಿದ ಗಾಯಗಳು, ಮೃತರು ಅಂದರೆ ಡಿಸೀಸ್ಡ್ ಅಂತ ಆಗತ್ತೆ. ಸೊ ಇಂಜುರೀಸ್ ಸಸ್ಟೇನ್ಡ್ ಅಂತ ಹೇಳ್ತಾರೆ, ಗಾಟ್ ಅಂತ ಹೇಳೋದಕ್ಕೆ ಬದಲು ಇಂಜುರೀಸ್ ಸಸ್ಟೇನ್ಡ್ ಬೈ ಡಿಸೀಸ್ಡ್. ಘಟನೆಯ ಸಮಯದಲ್ಲಿ, ಆಟ್ ದಿ ಟೈಮ್ ಆಫ್ ದಿ ಇನ್ಸಿಡೆಂಟ್, ಒಂದೇ ಮನೆಯಲ್ಲಿ ವಾಸ, ರಿಸೈಡಿಂಗ್ ಇನ್ ಸೇಮ್ ಪ್ರಿಮೈಸಸ್. ಅಭಿಯೋಜನೆಯು ತನ್ನ ಪ್ರಕರಣದಲ್ಲಿ ಸಾಂದರ್ಭಿಕ ಸಾಕ್ಷ್ಯವನ್ನು ಆಧರಿಸಿದಾಗ. ಸೊ ಸಾಂದರ್ಭಿಕ ಸಾಕ್ಷ್ಯ ತುಂಬ ಇಂಪಾರ್ಟೆಂಟು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ. ಸೊ ನಮ್ಮ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸಲ್ಲೂ ಅದರದ್ದು ಎವಿಡೆನ್ಷಿಯಲ್ ವ್ಯಾಲ್ಯೂ ನೋಡ್ಕೊಳ್ಳಿ. ಸೊ ವೆನ್ ಪ್ರಾಸಿಕ್ಯೂಷನ್ ಬೇಸಸ್ ಇಟ್ಸ್ ಕೇಸ್ ಆನ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ. ನಿಖರವಾಗಿ, ಬಲವಾಗಿ, ಕೋಜೆಂಟ್ಲಿ ಆ್ಯಂಡ್ ಫರ್ಮ್ಲಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭಗಳಿಂದ ದೋಷವನ್ನು ಊಹಿಸಿ ಸೆಳೆಯಲು ಕೋರಿಕೊಂಡಾಗ, ಅಂದರೆ ಆ ಇನ್ಫರ್ ಮಾಡುವಂಥದ್ದು, ಊಹಿಸಿ ಅಂತ ಹೇಳುವಂಥದ್ದು. ಸೊ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವಿಚ್ ಆ್ಯನ್ ಇನ್ಫರೆನ್ಸ್ ಆಫ್ ಗಿಲ್ಟ್ ಈಸ್ ಸಾಟ್ ಟು ಬಿ ಡ್ರಾನ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ 10 ನೋಡೋಣ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಆನರೇಬಲ್ ಅಪೆಕ್ಸ್ ಕೋರ್ಟ್ ಅಥವಾ ಆನರೇಬಲ್ ಸುಪ್ರೀಂ ಕೋರ್ಟ್ ಅಂತ ಆಗ್ತದೆ. ಈ ಕೆಳಗಿನ ಪರಿಣಾಮದಂತೆ ಎತ್ತಿ ಹಿಡಿದಿದೆ ಅಂದರೆ ಇಟ್ ಹ್ಯಾಸ್ ಹೆಲ್ಡ್ ಟು ದಿ ಫಾಲೋವಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಈ ಜಡ್ಜ್ಮೆಂಟ್ಗಳನ್ನು ಮಾಡಿದೆ, ಈ ಡಿಸಿಷನ್ನ ಕೊಟ್ಟಿದೆ ಅಂತ ಹೇಳುವಂಥದ್ದು. ಸೊ ಆರೋಪಿಯು ದೋಷವನ್ನು ಹೊರಿಸಬೇಕಾದರೆ, ಸೊ ಬ್ರಿಂಗಿಂಗ್ ಹೋಮ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್, ಅಂದರೆ ಆರೋಪಿನೇ ದೋಷ ಮಾಡಿದ್ದಾನೆ, ಅದನ್ನು ಅವನ ಮೇಲೆ ಆ ದೋಷನ ಹೊರಿಸಬೇಕಾದ್ರೆ ಏನು ಮಾಡಬೇಕು ಅಂತ ಆ ಒಂದು ಫ್ರೇಸ್ ಬರುವಾಗ ಬ್ರಿಂಗಿಂಗ್ ಹೋಮ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ ಅಂತ ಬರುತ್ತೆ. ಸೊ ಪ್ರಕರಣದ ಸಂಗತಿಗಳು ಮತ್ತು ಸಂದರ್ಭಗಳು. ಸೊ ಸಂಗತಿಗಳು ಮತ್ತು ಸಂದರ್ಭಗಳಿಗೆ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್. ಪ್ರಕರಣದ ಅಂದ್ಕೊಳ್ಳಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಕೇಸ್ ಅಂತ ಆಗ್ತದೆ, ಅಥವಾ ಆಫ್ ದಿ ಪ್ರೊಸೀಡಿಂಗ್ ಆಫ್ ದಿ ಕೇಸ್. ಹೇಗೆ ನೀವು ಹೇಗೆ ಮೊದಲಿಂದ ಯಾವ ಶಬ್ದಗಳನ್ನು ಉಪಯೋಗಿಸಿದಿರಿ ಅದನ್ನು ಉಪಯೋಗಿಸ್ಬೇಕು. ಈ ಹಿನ್ನೆಲೆಯಲ್ಲಿ ಅಂದರೆ ಇನ್ ವ್ಯೂ ಆಫ್. ನೆಕ್ಸ್ಟ್, ಈ ಅಪೀಲು ಉದ್ಭವಿಸೋದಕ್ಕೆ ವಾಸ್ತವಾಂಶಗಳು ಮತ್ತು ಸಂದರ್ಭಗಳು ಇಂತಿವೆ. ಸೊ ವಾಸ್ತವಾಂಶಗಳು ಮತ್ತು ಸಂದರ್ಭಗಳಿಗೆ ಇಲ್ಲಿ ಕೂಡ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಗಿವಿಂಗ್ ರೈಸ್ ಟು ದಿಸ್ ಅಪೀಲ್ ಅಂತ. ಸೊ ಇಲ್ಲಿ ಸಂಗತಿಗಳು ಅಂತ ಇತ್ತು, ಅದನ್ನು ವಾಸ್ತವಾಂಶಗಳು ಅಂತ ಬರೆದ್ರು ತುಂಬ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಕಠಿಣ ಕಾರಾವಾಸ ಅಂದರೆ ರಿಗರಸ್ ಇಂಪ್ರಿಸನ್ಮೆಂಟ್. ಪ್ರಶ್ನಿತ ತೀರ್ಪು ಮತ್ತು ಆದೇಶ, ಇಂಪ್ಯೂನ್ಡ್ ಜಡ್ಜ್ಮೆಂಟ್ ಆ್ಯಂಡ್ ಆರ್ಡರ್. ಜುಲ್ಮಾನೆ ಸಂದಾಯ ಮಾಡಲು ತಪ್ಪಿದ್ದಲ್ಲಿ ಅಂದರೆ ಡಿಫಾಲ್ಟ್ ಇನ್ ಪೇಮೆಂಟ್ ಆಫ್ ಫೈನ್. ತೀರ್ಪು ಮತ್ತು ಆದೇಶವನ್ನು ವಿಪರ್ಯಗೊಳಿಸು ಅಂದರೆ ಏನಾಗ್ತದೆ, ರಿವರ್ಸ್ ಜಡ್ಜ್ಮೆಂಟ್ ಆ್ಯಂಡ್ ಆರ್ಡರ್. ಸೊ ನೀವು ಕಾಣ್ತಾ ಇರ್ಬೋದು, ಇವೆಲ್ಲವೂ ಕೂಡ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟ ಕ್ಲಿಷ್ಟವಾದ ಶಬ್ದಗಳು. ಕ್ಲಿಷ್ಟ ಅಂತ ಹೇಳೋದಕ್ಕಿಂತ ಸಡನ್ನಾಗಿ ನಮಗೆ ನೆನಪಿಗೆ ಬರದೇ ಇರ್ಬೋದು ಈ ಥರ ಶಬ್ದಗಳೆಲ್ಲ. ಸೊ ಅದಕ್ಕೋಸ್ಕರ ಜಡ್ಜ್ಮೆಂಟ್ ಟ್ರಾನ್ಸ್ಲೇಷನ್ ಕಷ್ಟ ಆಗತ್ತೆ. ಸೊ ನೆಕ್ಸ್ಟ್ ನೋಡೋಣ. ಹಾಗೆ ಆಕ್ಷೇಪಣೆ ಸಲ್ಲಿಸು ಅಂದರೆ ರೇಸ್ ಆಬ್ಜೆಕ್ಷನ್, ಬಲೆಗೆ ಬೀಳಿಸು, ಟ್ರ್ಯಾಪ್ ಲೇ ಡೌನ್ ದಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಅಧಿವಿಚಾರಣೆ ನಡೆಸಿದ ತರುವಾಯ, ಅಧಿವಿಚಾರಣೆ ಅಂದರೆ ಟ್ರಯಲ್. ಸೊ ಆಫ್ಟರ್ ದಿ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್. ಒಪ್ಪಿಕೊಳ್ಳಲಾದಂಥ ಅಪೀಲು ಅಂದರೆ ಅಪೀಲ್ ಈಸ್ ಅಲೌಡ್ ಅಪೀಲ್ ಅಂತ ಹೇಗೆ ಬೇಕಾದ್ರೂ ಹೇಳ್ಬೋದು. ಅನ್ವಯಿಸಲು ವಿಫಲ, ಅನ್ವಯ ಅಂದರೆ ಅಪ್ಲೈ. ಸೊ ಫೇಲ್ ಟು ಅಪ್ಲೈ. ಅಂಗೀಕರಿಸಲು ತಕ್ಕವಾಗಿರುತ್ತದೆ ಅಂದರೆ ಡಿಸರ್ವ್ಸ್ ಟು ಬಿ ಅಲೌಡ್. ಇದಕ್ಕೆ ವಿರುದ್ಧವಾಗಿ ಪರ್ ಕಾಂಟ್ರಾ, ಕರ್ತವ್ಯ ವಿಧಿಸು. ಕಾಸ್ಟ್ ಅಪಾನ್, ವಿಧಿಸು ಹೇಳುವಂಥದ್ದು. ಸೊ ಡ್ಯೂಟಿ ಕಾಸ್ಟ್ ಅಪಾನ್, ಪ್ರತಿಕೂಲ ಊಹೆ. ಅಡ್ವರ್ಸ್ ಇನ್ಫರೆನ್ಸ್. ಸೊ ಅಡ್ವರ್ಸ್ ಇನ್ಫರೆನ್ಸ್ದು ಕೂಡ ಎವಿಡೆನ್ಷಿಯಲ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ.
ಪರಸ್ಪರ ವಿರುದ್ಧ ನಿವೇದನೆ, ರೈವಲ್ ಸಬ್ಮಿಷನ್, ಒಬ್ರೊಬ್ರಿಗೆ ಸಬ್ಮಿಟ್ ಮಾಡ್ಕೊಳ್ತಿದ್ದಾರೆ, ಒಬ್ಬರ ವಿರುದ್ಧವಾಗಿ ಒಬ್ಬರು ಅಂತ. ನೆಕ್ಸ್ಟ್ ಒನ್ನು ನಿವೇದನೆಯಲ್ಲಿ ಒತ್ತಾಯ ಅಂದರೆ ಫೋರ್ಸ್ ಇನ್ ಸಬ್ಮಿಷನ್. ಹಾಗೆ ನಿರ್ದೋಷತ್ವದ ಪೂರ್ವಭಾವನೆ ಅಂದರೆ ಪ್ರಿಸಂಪ್ಷನ್, ನಿರ್ದೋಷತ್ವ ಅಂದರೆ ಇನ್ನೋಸೆನ್ಸ್. ಸೊ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್. ಒತ್ತಾಯಪೂರ್ವಕ ಸಂದರ್ಭಗಳು ಕಂಪೆಲ್ಲಿಂಗ್ ಸರ್ಕಮ್ಸ್ಟೆನ್ಸಸ್, ಅಸಾಧಾರಣ ಪ್ರಕರಣಗಳು ಎಕ್ಸೆಪ್ಷನಲ್ ಕೇಸ್. ಯಾವತ್ತಿನ ರೀತಿ ರುಟೀನ್ ಮ್ಯಾನರ್, ಮುಕ್ತ ಕಾರಣಗಳು ಗುಡ್ ರೀಸನ್ಸ್. ತೀರ್ಪು ಸಾಕ್ಷ್ಯವನ್ನು ಆಧರಿಸುವುದಿಲ್ಲ. ಸೊ ಸಾಕ್ಷ್ಯವನ್ನು ಆಧರಿಸುವುದಿಲ್ಲ ಅಂದರೆ ನಾಟ್ ಬೇಸ್ಡ್ ಆನ್ ಎವಿಡೆನ್ಸ್. ಸೊ ಜಜ್ಮೆಂಟ್ ವಿಚ್ ಇಸ್ ನಾಟ್ ಬೇಸ್ಡ್ ಆನ್ ಎವಿಡೆನ್ಸ್. ದಾಖಲಾಗಿರುವ ಸಾಕ್ಷ್ಯ ಅಂದರೆ ಎವಿಡೆನ್ಸ್ ಆನ್ ರೆಕಾರ್ಡ್. ಜಾಮೀನನ್ನು ವಿಮೋಚನೆಗೊಳಿಸಲಾಗುತ್ತದೆ, ಎನ್ಲಾರ್ಜ್ಡ್ ಆನ್ ಬೇಲ್. ಹಾಜರಿಯನ್ನು ಭದ್ರಪಡಿಸಿ, ಸೆಕ್ಯೂರ್ ಹಿಸ್ ಪ್ರೆಸೆನ್ಸ್. ನೆಕ್ಸ್ಟ್ ಒನ್ ಶಿಕ್ಷೆಯ ಉಳಿದ ಭಾಗವನ್ನು ಕಳೆಯಲು ಸೆರೆಮನೆಗೆ ಕಳುಹಿಸಬೇಕು. ಸೆಂಡ್ ಹಿಮ್ ಟು ಜೈಲ್ ಟು ಸರ್ವ್ ದಿ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಶಿಕ್ಷೆ ಉಳಿದ ಭಾಗ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಅಂತ. ಸೊ ಅದನ್ನು ಕಳೆಯಲು ಟು ಸರ್ವ್ ಸೆರೆಮನೆಗೆ ಕಳಿಸಬೇಕು, ಸೆಂಡ್ ಹಿಮ್ ಟು ಜೈಲ್. ಸೊ ತೀರ್ಪಿನ ಒಂದು ಪ್ರತಿಯನ್ನು ಮಾಹಿತಿ ಮತ್ತು ಅನುಪಾಲನೆಗಾಗಿ ಮೇಲೆ ಹೇಳಿದ ಮಾನ್ಯ ನ್ಯಾಯಾಲಯಕ್ಕೆ ಕಳಿಸಬೇಕು. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಕಂಪ್ಲೈನ್ಸ್ಗೆ ಏನು ಹೇಳ್ತಾರೆ, ಮಾಹಿತಿ ಮತ್ತು ಅನುಪಾಲನೆಗಾಗಿ ಅಂತ. ಸೊ ತೀರ್ಪಿನ ಒಂದು ಪ್ರತಿಯನ್ನು ಅ ಕಾಪಿ ಆಫ್ ದಿ ಜಜ್ಮೆಂಟ್ ಮಾನ್ಯ ನ್ಯಾಯಾಲಯಕ್ಕೆ, ಟು ದಿ ಅಫೋರ್ಸೆಡ್ ಲರ್ನೆಡ್ ಕೋರ್ಟ್, ಮೇಲೆ ಹೇಳಿದ ಮಾನ್ಯ ನ್ಯಾಯಾಲಯಕ್ಕೆ, ಅಫೋರ್ಸೆಡ್ ಲರ್ನೆಡ್ ಕೋರ್ಟ್, ಅಲ್ಲಿಗೆ ಕಳಿಸಬೇಕು, ಬಿ ಸೆಂಟ್. ಪ್ರಸ್ತುತ ಮೊಕದ್ದಮೆಯ ವಾಸ್ತವ ಸಂಗತಿಯ ಮೊತ್ತವು ದ ಫ್ಯಾಕ್ಚುಯಲ್ ಸ್ಕೋರ್ ಆಫ್ ದಿ ಕೇಸ್ ಇನ್ ಹ್ಯಾಂಡ್ ಅಂತ ಹೇಳುವಂಥದ್ದು. ಒಂದು ದೃಶ್ಯವನ್ನು ಅಲಂಕರಿಸಿದ್ದು. ಸೊ ಫ್ರೆಸ್ಕೋಸ್ ಅ ಸಿನಾರಿಯೋ. ಇದು ಹೇಗೆ ಬರುತ್ತೆ ಅಂದರೆ ಕೆಲವೊಂದು ಜಡ್ಜ್ಮೆಂಟಲ್ಲಿ ಈ ಫ್ರೇಸ್ ಇತ್ತು, ಅದನ್ನೇ ತಗೊಂಡು ಹಾಕಿರುವಂಥದ್ದು. ನ್ಯಾಯಾಲಯವು ಮಕ್ಕಳು ಆಟವಾಡಲು ಬರುವ ಪ್ರಯೋಗಶಾಲೆಯಲ್ಲ. ಸೊ ಕೋರ್ಟ್ ಇಸ್ ನಾಟ್ ಅ ಲ್ಯಾಬೊರೇಟರಿ ವೇರ್ ಚಿಲ್ಡ್ರನ್ ಕಮ್ ಟು ಪ್ಲೇ. ಹೇಳಿಕೆಯನ್ನು ಸಮರ್ಥನೀಯವಾಗಿ ಅನ್ವಯಿಸಬಹುದಾದ, ಸಮರ್ಥನೀಯ ಅಂದರೆ ಜಸ್ಟಿಫೈಯಬಲ್, ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆ. ಸೊ ಜಸ್ಟಿಫೈಯಬಲಿ ಇನ್ವೈಟ್ ದ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟು ಜಸ್ಟಿಫೈಯಬಲ್ ಇದೆ ಅಂತ ಹೇಳುವಂಥದ್ದು. ಮನಸ್ಥಿತಿಯನ್ನು ಬಿಂಬಿಸುತ್ತದೆ, ರಿಫ್ಲೆಕ್ಟ್ಸ್ ದಿ ಮೈಂಡ್ ಸೆಟ್. ದಿವಾಣಿ ಪ್ರಕ್ರಿಯಾ ಸಂಹಿತೆ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಪ್ರತಿವಾದ ಪತ್ರ, ರಿಟರ್ನ್ ಸ್ಟೇಟ್ಮೆಂಟ್, ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ, ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್ ಆ್ಯಂಡ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ, ಜುರಿಡಿಕ್ಷನ್ ಆಫ್ ದಿ ಕೋರ್ಟ್ಸ್, ಪೂರ್ವ ನ್ಯಾಯ, ರೆಸ್ ಜುಡಿಕೇಟಾ, ಪ್ರತಿಷೇಧಿತವಾಗಿದ್ದ ಹೊರತು ಎಲ್ಲ ಸಿವಿಲ್ ದಾವೆಗಳನ್ನು ನ್ಯಾಯಾಲಯಗಳು ವಿಚಾರಣೆ ಮಾಡತಕ್ಕದ್ದು. ಕೋರ್ಟ್ಸ್ ಟು ಟ್ರೈ ಆಲ್ ಸಿವಿಲ್ ಸೂಟ್ಸ್ ಅನ್ಲೆಸ್ ಬಾರ್ಡ್ ಅಂತ. ಎಲ್ಲವುಗಳಿಗೂ ಸಂಬಂಧಿಸಿದ ಒಂದೇ ತೀರ್ಪು ಅಂದರೆ ಕಾಮನ್ ಜಡ್ಜ್ಮೆಂಟ್. ಔದ್ಯೋಗಿಕ ವಿವಾದಗಳ ಅಧಿನಿಯಮ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್. ಸಾರ್ವಜನಿಕ ಆವರಣ, ಪಬ್ಲಿಕ್ ಪ್ರಿಮೈಸಸ್. ದಾವೆಯ ತಡೆ, ಸ್ಟೇ ಆಫ್ ಸೂಟ್. ದಾವೆಯ ಪ್ರತಿಷೇಧ, ಬಾರ್ ಆಫ್ ಸೂಟ್. ಸೊ ಅದರದ್ದು ವ್ಯತ್ಯಾಸ ನೋಡ್ಕೊಳ್ಳಿ, ತಡೆ ಮತ್ತು ಪ್ರತಿಷೇಧಕ್ಕೆ. ಮುಂದಿನ ದಾವೆಗೆ ಪ್ರತಿಷೇಧ ಅಂದರೆ ಬಾರ್ ಟು ಫರ್ದರ್ ಸೂಟ್. ವಿದೇಶಿ ತೀರ್ಪು ಯಾವಾಗ ನಿರ್ಣಾಯಕವಲ್ಲ, ವೆನ್ ಫಾರಿನ್ ಜಡ್ಜ್ಮೆಂಟ್ ಈಸ್ ನಾಟ್ ಕನ್ಕ್ಲೂಸಿವ್. ನೆಕ್ಸ್ಟ್ ಮಾನದಂಡ, ಪ್ಯಾರಾಮೀಟರ್ಸ್, ಜಪ್ತಿ, ರಿಕವರಿ, ಸಂಸ್ಕರಿಸು, ಟ್ರೀಟೆಡ್, ಪರಿಶೀಲಿಸು, ಕನ್ಸಿಡರ್, ಅಪರಾಧಕ್ಕೆ ಸಿಕ್ಕಿಸುವ ಬಲವಾದ ಸಾಕ್ಷಿ, ಇನ್ಕ್ರಿಮಿನೇಟಿಂಗ್, ಸೂಕ್ತ ಊಹೆ, ಇನ್ಫರೆನ್ಸ್, ನಿರ್ದಿಷ್ಟವಾಗಿ, ಪರ್ಟಿಕ್ಯುಲರ್ಲಿ, ಪೋಷಿಸು, ವಾರೆಂಟ್, ಮಧ್ಯಪ್ರವೇಶಿಕೆ, ಇಂಟರ್ಫಿಯರ್, ತಪ್ಪಿಸಬೇಕು, ಅವಾಯ್ಡೆಡ್. ಓಕೆ, ಸೊ ಇಷ್ಟು 50 ಆಯಿತು, ಇನ್ನೂ 50 ಇದೆ. ಅದಕ್ಕಿಂತ ಮುಂಚೆ ಒಂದು ನಿಮಗೆ ಅನ್ಅಕಾಡೆಮಿ ಹೊಸ ಫೀಚರ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನ್ಅಕಾಡೆಮಿ ಲೈಟ್ ಅಂತ, ಇದು ನಿಮಗೆ ಟೆಸ್ಟ್ ಸೀರೀಸ್ ಎಲ್ಲ ಸಿಗುವಂಥದ್ದು, 1,500ಕ್ಕೆ ಸಿಗುವಂಥದ್ದು. 28ರ ತನಕ ಒಂದು ಹೊಸದಾಗಿ ಒಂದು ಆಫರ್ ನಡೀತಾ ಇದೆ, 20% ಡಿಸ್ಕೌಂಟು. ಸೊ ಇದ್ರ ಮೇಲೂ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದೇನು ಅಂತ ನಾನು ಇನ್ನೂ ಡೀಟೇಲ್ ಆಗಿ ಲಾಸ್ಟಿಗೆ ಹೇಳ್ತೇನೆ. ಸೊ ಮತ್ತೆ ಟ್ರಾನ್ಸ್ಲೇಷನ್ಗೆ ಹೋಗೋಣ. ನೋಡಿ, ವಾದ ಪ್ರತಿವಾದಗಳು ಅಂದರೆ ಪ್ಲೀಡಿಂಗ್ಸ್, ಋಣಭಾರ ಅಂದರೆ ಚಾರ್ಜ್, ಬಡ್ಡಿ ಅಂದರೆ ಇಂಟ್ರೆಸ್ಟ್, ಖರ್ಚುಗಳು, ಕಾಸ್ಟ್ಸ್, ಅಮಲ್ಜಾರಿ, ಎಕ್ಸಿಕ್ಯೂಷನ್, ಆಜ್ಞಾಪತ್ರಗಳು ಅಂದರೆ ಪರ್ಸೆಪ್ಟ್ಸ್, ವರ್ಗಾವಣೆ ಧಾರಕ ಅಂದರೆ ಟ್ರಾನ್ಸ್ಫರಿ, ಜಪ್ತಿ ಅಂದರೆ ಅಟ್ಯಾಚ್ಮೆಂಟ್, ಮಾರಾಟ, ಸೇಲ್, ಮಾರಾಟದ ಪ್ರಮಾಣ ಪತ್ರ ಅಂದರೆ ಸೇಲ್ ಸರ್ಟಿಫಿಕೇಟ್. ನೆಕ್ಸ್ಟ್ ಒನ್ ವಿಶೇಷ ಮೊಕದ್ದಮೆ ಅಂದರೆ ಸ್ಪೆಷಲ್ ಕೇಸ್, ಅಪೀಲುಗಳು,
ಅಪೀಲ್ಸ್, ಅಸಲು ಡಿಕ್ರಿ, ಒರಿಜಿನಲ್ ಡಿಕ್ರಿ, ಪ್ರಾರಂಭಿಕ ಡಿಕ್ರಿ ಅಂದರೆ ಪ್ರಿಲಿಮಿನರಿ ಡಿಕ್ರಿ, ಆಧಾರ ಗ್ರೌಂಡ್ಸ್, ನಿರಸಿತ ಅಂದರೆ ರಿಪೀಲ್ಡ್, ಉಪಶಮನ ಅಬೇಟ್, ಪುನರವಲೋಕನ ರಿವ್ಯೂ, ಪುನರೀಕ್ಷಣೆ ರಿವಿಷನ್, ಅನುಮೋದನೆ ಅಪ್ರೂವಲ್. ಸೊ ರಿವ್ಯೂ ರಿವಿಷನ್ ಅದೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಲಾಸ್ಟ್ 10 ಶಬ್ದ ಇವತ್ತಿನ ವಿಡಿಯೋದು. ಲಗತ್ತಿಸತಕ್ಕದ್ದು ಅಂದರೆ ಅನ್ನೆಕ್ಸ್ಟ್, ಅವಲಂಬಿಸಿರುವ ರಿಲೈಡ್, ಕಾರ್ಯಸಾಧ್ಯವಾದರೆ ಪ್ರಾಕ್ಟಿಕೇಬಲ್, ನೋಡಿಕೊಳ್ಳುತ್ತಿರುವ ಇನ್ಚಾರ್ಜ್, ತಲುಪೊಪ್ಪಿಗೆ, ತಪ್ಪೊಪ್ಪಿಗೆ ಅಲ್ಲ ನೋಡಿ, ತಲುಪೊಪ್ಪಿಗೆ ಅಂದರೆ ಅಕ್ನಾಲೆಜ್ಮೆಂಟ್, ಹಿಂಬರಹ ಎಂಡೋರ್ಸ್ಮೆಂಟ್, ಸುತ್ತೋಲೆ ಸರ್ಕ್ಯುಲರ್, ಏಕಕಾಲದಲ್ಲಿ ಸೈಮಲ್ಟೇನಿಯಸ್ಲಿ, ಪರಿಣಾಮ ಎಫೆಕ್ಟ್, ಬಂದಿಖಾನೆ ಪ್ರಿಸನ್. ಸೊ ಇದಿಷ್ಟು ಇವತ್ತಿನ ಪಾರ್ಟ್ 1 ಅದರಲ್ಲಿ ತಿಳಿಸ್ಕೊಟ್ಟ 100 ಶಬ್ದಗಳು. ಸೊ ನಾಳೆ 101ನೇ ಶಬ್ದದಿಂದ 200 ಶಬ್ದಗಳ ತನಕ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅನ್ಅಕಾಡೆಮಿ ಫೀಚರ್ ಏನಂತ ಹೇಳ್ತಿದ್ದೆ, ಅದ್ರ ಬಗ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಮುಂದೆ ಬರುವಂತಹ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿ. ಇಲ್ಲಿ ಕಾಣ್ತಾ ಇರುವಾಗೆ ಆವಾಗ ಹೇಳಿದೆ ನೋಡಿ, ಅನ್ಅಕಾಡೆಮಿ ಲೈಟ್ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಏನು, ಕೇವಲ 1,500 ಇಡೀ ವರ್ಷಕ್ಕೆ ಇದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಬರುವಂತಹ ಯಾವುದೇ ಟೆಸ್ಟ್ ಸಿರೀಸ್ ಇದೆ. ಸೊ 3 ಥರ ಟೆಸ್ಟ್ ಸಿರೀಸಲ್ಲಿ ಕೊಟ್ಟಿದ್ದಾರೆ. ಕೋರ್ ಲಾ ಟೆಸ್ಟ್ ಸಿರೀಸ್ ಅಂತ, ಹಾಗೆ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಸಿರೀಸ್ ಅಂತ ಇದೆ, ಹಾಗೆ ಟಾಪಿಕ್ ವೈಸ್ ಟೆಸ್ಟ್ ಸಿರೀಸ್ ಅಂತ ಇದೆ. ಸೊ ಇದು ಆದಷ್ಟು ನೀವು, ನಾನು ಯಾವಾಗಲೂ ಹೇಳ್ತಾ ಇರುವಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಬೇರೆ ಬೇರೆ ಕ್ವಶನ್ಸನ್ನು ಸಾಲ್ವ್ ಮಾಡಿ ಹೇಳ್ತಾ ಇರ್ತೇನೆ. ಸೊ ಅದು ಸಾಲ್ವ್ ಮಾಡ್ತಾ 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 ನಿಮಗೆ ಒಂದು ಪರ್ಫೆಕ್ಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಟೆಸ್ಟ್ ಸಿರೀಸ್ ಸಬ್ಸ್ಕ್ರಿಪ್ಷನ್ನು ಬಹಳ ಒಂದು ರೀಸನೇಬಲ್ ರೇಟಲ್ಲಿ, ಅದು ನಿಮಗೆ 31st ತನಕ ತೊಗೊಂಡ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಈ ಕೋಡ್ ಹಾಕಿದರೆ ಈ ಒಂದು 1499 ಮೇಲೆ ಇದ್ರ ಮೇಲೆ 20% ಆಫರ್ ಇದೆ 31st ತನಕ. ಸೊ ಒಂದು ಆಫರ್ ಇರುವವರೆಗೆ ನೋಡ್ಕೊಳ್ಳಿ. ಹಾಗೆ ಕೇವಲ ಇದಷ್ಟೇ ಅಲ್ಲ, ಈ ಒಂದು ಬೇರೆ ಪ್ಲಸ್ ಕೋರ್ಸ್, ಐಕಾನಿಕ್ ಕೋರ್ಸ್ ಸಬ್ಸ್ಕ್ರಿಪ್ಷನ್ಸ್ ಏನಿದೆ ಅದೆಲ್ಲದೂ ಕೂಡ 20% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಯಾರಿಗೆ ಮುಂದಿನ ವರ್ಷ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಿ, ಅಥವಾ ಈ ಮೇನ್ಸ್ ಎಕ್ಸಾಮ್ಸ್ಗೆ ನಿಮಗೆ ಒಂದು ಕಂಪ್ಲೀಟಾಗಿ 10 ದಿನ ಸರಿಯಾಗಿ ಓದ್ತೇನೆ ಅಂತ ಹೇಳಿರೋರಿಗೆ, ಅವರು 1 ತಿಂಗಳ ಸಬ್ಸ್ಕ್ರಿಪ್ಷನ್ ಕೂಡ ತೊಗೊಂಡು ಎಂಟೈರ್ ಯಾವುದಾದ್ರು ಕೋರ್ಸಸ್ ಇದೆ, ನನ್ನ ಕೋರ್ಸ್ ಇದೆ, ಬೇರೆ ಬೇರೆ ಕೋರ್ಸ್ಗಳಿದೆ, ಅದನ್ನೆಲ್ಲ ಕೂಡ ಸ್ಟಡಿ ಮಾಡ್ಬೋದು. ಸೊ ಇದಿಷ್ಟು ಅನ್ಅಕಾಡೆಮಿಯ ಕೋರ್ಸ್ ಡೀಟೇಲ್ಸ್, ಅದರದ್ದು ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಹಾಗೆ ಹೊಸ ಬ್ಯಾಚ್ಗಳನ್ನು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಏನು ಹೊಸದಾಗಿ ಬ್ಯಾಚ್ಸ್ಗಳಾಗ್ತಾ ಇರ್ತವೆ ಅದ್ರ ಬಗ್ಗೆನೂ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇವೆ. ಸೊ ಇದು ಛತ್ತೀಸ್ಗಢ ಮತ್ತು UP ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ಬ್ಯಾಚ್ ಅಂತ ಸೆಪ್ಟೆಂಬರ್ 8ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಸಾರ್ಥಿ 3.0 ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೆ ಜುಡಿಷರಿ ಮೇಜರ್ ಲಾಸ್ ಬ್ಯಾಚ್ ಅಂತ ಇದೆ, ಅದು ಕೂಡ ಸ್ಟಾರ್ಟ್ ಆಗಿದೆ ಆಗಸ್ಟ್ 11ಕ್ಕೆ. ಜುಡಿಷರಿ ಲೀಡರ್ಸ್ ಬ್ಯಾಚ್ 2022 ಅಂತ ಇತ್ತು, ಅದು ಕೂಡ ಆಲ್ರೆಡಿ ಜುಲೈ 28th ಕಮೆನ್ಸ್ ಆಗಿರುವಂಥದ್ದು. ಹಾಗೆ ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಜುಲೈ 2022 ಅದು ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇದಿಷ್ಟು ನಾವು ಬೇರೆ ಬೇರೆ ಬ್ಯಾಚ್ ಡೀಟೇಲ್ಸ್ ಬಗ್ಗೆ ನೋಡಿದ್ವಿ. ಸೊ ಹೀಗೆ ಈ ಎಲ್ಲ ಫೀಚರ್ಸ್ಗಳ ಬೆನಿಫಿಟ್ಟು ಅದೆಲ್ಲ ನಿಮಗೆ ತೊಗೊಳ್ಬೇಕು, ಡೌಟ್ಸ್ ಇದ್ದರೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಅಂತಂದರೆ ನನ್ನ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರುವಂಥ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಹಾಗೆ ನನ್ನ ಅಭಿಜ್ಞಾ ಲಾ ಸಿರೀಸ್ ಅನ್ಅಕಾಡೆಮಿ ಗ್ರೂಪ್ ಇದೆ, ಹಾಗೆ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.